ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋನ ಪ್ರಾರಂಭಿಸೋಣ. ಇಂದಿನ ವಿಡಿಯೋದಲ್ಲಿ 3rd ಸೆಮ್ BA SCP ಸಿಲೆಬಸ್ ಸೋಷಿಯಾಲಜಿ ಸಿಲೆಬಸ್ನ ಮೊದಲ ಘಟಕವನ್ನು ನೋಡುತ್ತಾ ಹೋಗೋಣ ಬನ್ನಿ. ಘಟಕ 1 ಸಾಮಾಜಿಕ ಉದ್ಯಮಶೀಲತೆಗೆ ಪರಿಚಯ. ಅಂದರೆ ಸಾಮಾಜಿಕ ಉದ್ಯಮಶೀಲತೆ ಎಂದರೆ ಲಾಭ ಪಡೆಯುವುದೇ ಮುಖ್ಯ ಗುರಿಯಾಗದೆ ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಶಾಶ್ವತ ಪರಿಹಾರಗಳನ್ನು ನೀಡುವ ಉದ್ದೇಶದಿಂದ ನಡೆಸುವ ಉದ್ಯಮವಾಗಿದೆ. ಇಲ್ಲಿ ಸಾಮಾಜಿಕ ಸೇವೆ ಪ್ಲಸ್ ಉದ್ಯಮಶೀಲತೆ ಎರಡೂ ಒಂದಾಗಿ ಕಾರ್ಯನಿರ್ವಹಿಸುತ್ತವೆ. ಸಾಮಾಜಿಕ ಉದ್ಯಮಶೀಲತೆ ಇಂದಿನ ಸಮಾಜದಲ್ಲಿ ಅತ್ಯಂತ ಮಹತ್ವದ ಅಧ್ಯಯನದ ವಿಷಯವಾಗಿದೆ. ಸರ್ಕಾರ, ಮಾರುಕಟ್ಟೆ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಡುವಿನ ಅಂತರವನ್ನು ತುಂಬುವ ಒಂದು ಹೊಸ ಮಾದರಿಯೇ ಸಾಮಾಜಿಕ ಉದ್ಯಮಶೀಲತೆ. ಇದು ಲಾಭ, ಸಮಾಜ ಸೇವೆ, ಶಾಶ್ವತ ಅಭಿವೃದ್ಧಿ ಎಂಬ ತ್ರಿಕೋನದ ಮೇಲೆ ನಿಂತಿದೆ. ಇವಾಗ ನಾವು ಮೊದಲಿಗೆ ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡೋಣ. ಮೊದಲಿಗೆ ಅರ್ಥವನ್ನು ನೋಡೋಣ. ಸಮಾಜದಲ್ಲಿರುವ ಸಂರಚನಾತ್ಮಕ ಸಮಸ್ಯೆಗಳನ್ನು ಅಂದರೆ ಬಡತನ, ಅಸಮಾನತೆ, ನಿರುದ್ಯೋಗ ಇತ್ಯಾದಿಗಳು ಉದ್ಯಮದ ವಿಧಾನವನ್ನು ಬಳಸಿಕೊಂಡು ಪರಿಹರಿಸುವ ಪ್ರಕ್ರಿಯೆಯೇ ಸಾಮಾಜಿಕ ಉದ್ಯಮಶೀಲತೆ. ಅಂದರೆ ಇಲ್ಲಿ ಲಾಭ ಮುಖ್ಯ ಗುರಿಯಲ್ಲ, ಸಾಮಾಜಿಕ ಬದಲಾವಣೆ ಮತ್ತು ಸಮಾಜದ ಹಿತ ಮುಖ್ಯ ಗುರಿಯಾಗಿದೆ. ಸರಳವಾಗಿ ಹೇಳುವುದಾದರೆ ಸಾಮಾನ್ಯ ಉದ್ಯಮ ಲಾಭಕ್ಕಾಗಿ, ಸಾಮಾಜಿಕ ಉದ್ಯಮ ಸಮಾಜದ ಸಮಸ್ಯೆ ಪರಿಹರಿಸುವುದಕ್ಕಾಗಿ. ಸೇವೆ ಪ್ಲಸ್ ಉದ್ಯಮ ಸಾಮಾಜಿಕ ಉದ್ಯಮಶೀಲತೆ. ಇವಾಗ ವ್ಯಾಖ್ಯಾನವನ್ನು ನೋಡೋಣ. ಸಮಾಜದಲ್ಲಿರುವ ಸಮಸ್ಯೆಗಳನ್ನು ನವೀನ ಆಲೋಚನೆಗಳು, ನಾಯಕತ್ವ ಮತ್ತು ಸಂಪನ್ಮೂಲಗಳ ಸಮರ್ಥ ಬಳಕೆಯಿಂದ ಪರಿಹರಿಸಿ ಸಮಾಜದಲ್ಲಿ ಶಾಶ್ವತ ಬದಲಾವಣೆ ತರುವ ಉದ್ಯಮಶೀಲತೆಯ ರೂಪವೇ ಸಾಮಾಜಿಕ ಉದ್ಯಮಶೀಲತೆ. ಅಂದರೆ ಸಮಾಜದಲ್ಲಿರುವ ಸಮಸ್ಯೆಗಳು ಅಂದರೆ ಬಡತನ, ನಿರುದ್ಯೋಗ, ಅಶಿಕ್ಷಣ, ಆರೋಗ್ಯ ಸಮಸ್ಯೆ, ಲಿಂಗ ಅಸಮಾನತೆ ಮುಂತಾದವುಗಳನ್ನು ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಣಾಮಕಾರಿ ಮಾರ್ಗಗಳನ್ನು ಕಂಡುಹಿಡಿಯುವುದು. ಉದ್ಯಮದಂತೆ ಯೋಜನೆ, ನಿರ್ವಹಣೆ, ಹಣಕಾಸು ವ್ಯವಸ್ಥೆ ಬಳಸುವುದು ತಾತ್ಕಾಲಿಕ ಸಹಾಯವಲ್ಲ, ಜನರ ಸ್ವಾವಲಂಬಿಗಳಾಗುವಂತೆ ಮಾಡುವ ಪರಿಹಾರವಿದು. ಅಂದರೆ ಲಾಭಕ್ಕಿಂತ ಸಮಾಜದ ಹಿತವೇ ಮುಖ್ಯ ಎನ್ನುವ ಉದ್ಯಮಶೀಲತೆ ಸಾಮಾಜಿಕ ಉದ್ಯಮಶೀಲತೆ. ಇವಾಗ ನಾವು ಸಾಮಾಜಿಕ ಉದ್ಯಮಶೀಲತೆಯ ಪ್ರಮುಖ ಪರಿಕಲ್ಪನೆಗಳನ್ನು ನೋಡೋಣ. ಮೊದಲನೆಯದ್ದು ಸಾಮಾಜಿಕ ಉದ್ಯಮಶೀಲತೆ ಅಂದರೆ ಸಮಾಜದಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಉದ್ಯಮದ ವಿಧಾನಗಳಿಂದ ಶಾಶ್ವತ ಪರಿಹಾರ ನೀಡುವ ಪ್ರಕ್ರಿಯೆ. 2 ಸಾಮಾಜಿಕ ಉದ್ಯಮಿ ಅಂದರೆ ಸಾಮಾಜಿಕ ಸಮಸ್ಯೆಗಳಿಗೆ ನವೀನ ಅಂದರೆ ಹೊಸ, ಪರಿಣಾಮಕಾರಿ ಮತ್ತು ಶಾಶ್ವತ ಪರಿಹಾರ ನೀಡುವ ಉದ್ಯಮ ನಡೆಸುವ ವ್ಯಕ್ತಿ ಎಂದರ್ಥ. 3 ಸಾಮಾಜಿಕ ಸಮಸ್ಯೆಗಳು ಸಮಾಜದ ದೊಡ್ಡ ಮಾರ್ಗವನ್ನು ಪ್ರಭಾವಿಸುವ ಸಮಸ್ಯೆಗಳು ಅಂದರೆ ಬಡತನ, ನಿರುದ್ಯೋಗ, ಅಶಿಕ್ಷಣ, ಆರೋಗ್ಯ ಕೊರತೆ ಮುಂತಾದವುಗಳು. ಅವುಗಳೆಲ್ಲವನ್ನು ಗುರುತಿಸುವುದು ಸಾಮಾಜಿಕ ಉದ್ಯಮಶೀಲತೆ ಪರಿಕಲ್ಪನೆ. 4 ಸಾಮಾಜಿಕ ಪರಿಣಾಮ ಸಾಮಾಜಿಕ ಉದ್ಯಮದ ಮೂಲಕ ಸಮಾಜದಲ್ಲಿ ಉಂಟಾಗುವ ಧನಾತ್ಮಕ ಬದಲಾವಣೆ. ಅಂದರೆ ಉದ್ಯಮಗಳಿಂದ ಸಮಾಜದಲ್ಲಿ ಯಾವ ರೀತಿಯಾಗಿ ಒಳ್ಳೆಯ ರೀತಿ ಬದಲಾವಣೆಯಾಗುತ್ತದೆ ಎಂಬ ಪರಿಕಲ್ಪನೆಯನ್ನು ಸಾಮಾಜಿಕ ಉದ್ಯಮಶೀಲತೆ ನೀಡುತ್ತದೆ. ನವೀನತೆ ಅಂದರೆ ಹಳೆಯ ಸಮಸ್ಯೆಗಳಿಗೆ ಹೊಸ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯುವ ಪ್ರಕ್ರಿಯೆ. 6 ಸೇವಾ ಮನೋಭಾವನೆ
ಲಾಭಕ್ಕಿಂತ ಸಮಾಜದ ಹಿತವನ್ನು ಮೊದಲಿಗಿಡುವ ಮನೋಭಾವನೆ. 7 ಶಾಶ್ವತ ಅಭಿವೃದ್ಧಿ ಅಂದರೆ ಪ್ರಸ್ತುತ ಅಗತ್ಯಗಳನ್ನು ಪೂರೈಸುತ್ತಾ ಭವಿಷ್ಯದ ಪೀಳಿಗೆಗೆ ಹಾನಿಯಾಗದಂತೆ ಅಭಿವೃದ್ಧಿ ಮಾಡುವುದು. ಸಾಮಾಜಿಕ ಹೊಣೆಗಾರಿಕೆ ಅಂದರೆ ಸಮಾಜದ ಹಿತಕ್ಕಾಗಿ ಉದ್ಯಮಗಳು ಮತ್ತು ವ್ಯಕ್ತಿಗಳು ವಹಿಸುವ ಜವಾಬ್ದಾರಿ. 10 ಸಬಲೀಕರಣ ವ್ಯಕ್ತಿಗಳು ಅಥವಾ ಸಮುದಾಯಗಳು ತಮ್ಮ ಜೀವನದ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವ ಶಕ್ತಿ ಪಡೆಯುವ ಪ್ರಕ್ರಿಯೆ. ಅಂದರೆ ಯಾರ ಸಹಾಯವಿಲ್ಲದೆ ಜನರು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಂಡು ತಮ್ಮ ಜೀವನವನ್ನು ನಡೆಸಿಕೊಳ್ಳುವ ಪ್ರಕ್ರಿಯೆಯನ್ನು ಹೊಂದಬೇಕು ಎಂಬುದು ಸಾಮಾಜಿಕ ಉದ್ಯಮಶೀಲತೆಯ ಮುಖ್ಯ ಪರಿಕಲ್ಪನೆಯಾಗಿದೆ. ಇದಿಷ್ಟು ಸಾಮಾಜಿಕ ಉದ್ಯಮಶೀಲತೆಯ ಪ್ರಮುಖ ಪರಿಕಲ್ಪನೆಗಳು. ಒಟ್ಟಾರೆಯಾಗಿ ಸಾಮಾಜಿಕ ಉದ್ಯಮಶೀಲತೆ ಸೇವಾ ಮನೋಭಾವನೆ ಪ್ಲಸ್ ನವೀನತೆ ಅಂದರೆ ಹೊಸತನ ಪ್ಲಸ್ ಉದ್ಯಮ ಪ್ಲಸ್ ಶಾಶ್ವತ ಸಾಮಾಜಿಕ ಬದಲಾವಣೆ ತರುವುದೇ ಇದರ ಮುಖ್ಯ ಪರಿಕಲ್ಪನೆ. ಇವಾಗ ನಾವು ಭಾರತದಲ್ಲಿ ಸಮಾಜ ಉದ್ಯಮಶೀಲತೆಯ ಐತಿಹಾಸಿಕ ಅಭಿವೃದ್ಧಿಯನ್ನು ನೋಡುತ್ತಾ ಹೋಗೋಣ. ಇದು ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಹೊಸ ಪರಿಕಲ್ಪನೆ ಏನಲ್ಲ. ಇದು ಪಾರಂಪರಿಕ ಸಮಾಜ ಸೇವೆಯಿಂದ ಆರಂಭವಾಗಿ ಸಂಘಟಿತ ಸೇವೆ, ಸಹಕಾರಿ ಚಳವಳಿ, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಇಂದಿನ ಸಾಮಾಜಿಕ ಉದ್ಯಮಗಳವರೆಗೆ ಹಂತ ಹಂತವಾಗಿ ವಿಕಸನಗೊಂಡಿದೆ. ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆಗೆ ಇತ್ತೀಚೆಗೆ ಹುಟ್ಟಿಕೊಂಡ ಪರಿಕಲ್ಪನೆಯಲ್ಲ. ಇದರ ಬೇರುಗಳು ಭಾರತದ ಪುರಾತನ ಸಮಾಜ ವ್ಯವಸ್ಥೆಯಲ್ಲಿಯೇ ಅಡಗಿವೆ. ಪ್ರಾಚೀನ ಭಾರತದಲ್ಲಿ ಸಮಾಜ ಸೇವೆ ಧರ್ಮದ ಅವಿಭಾಜ್ಯ ಅಂಗವಾಗಿದ್ದು, ದಾನ, ಅನ್ನದಾನ, ಆಶ್ರಯ ಮತ್ತು ಸೇವೆಗಳನ್ನು ಪವಿತ್ರ ಕಾರ್ಯವೆಂದು ಪರಿಗಣಿಸಲಾಗುತ್ತಿತ್ತು. ಬೌದ್ಧ ಮತ್ತು ಜೈನ ಧರ್ಮಗಳು ಕರುಣೆ, ಅಹಿಂಸೆ ಮತ್ತು ಮಾನವ ಸೇವೆಯ ಮೌಲ್ಯಗಳನ್ನು ಒತ್ತಿ ಹೇಳಿದವು. ಇದರಿಂದ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ವಿಹಾರಗಳ ಮೂಲಕ ಸಮಾಜಕ್ಕೆ ಲಭಿಸಿತು. ನಂತರ ಮಧ್ಯಯುಗೀನ ಭಾರತದಲ್ಲಿ ಭಕ್ತಿ ಮತ್ತು ಸೂಫಿ ಚಳುವಳಿಗಳು ಸಾಮಾಜಿಕ ಸಮಾನತೆ ಮತ್ತು ಮಾನವೀಯತೆಯನ್ನು ಪ್ರತಿಪಾದಿಸಿದವು. ಬಸವಣ್ಣ, ಕಬೀರ ಮತ್ತು ಇತರ ಸಂತರ ಚಿಂತನೆಗಳು ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ಅಸಮಾನತೆಗಳನ್ನು ಪ್ರಶ್ನಿಸಿದವು. ಈ ಕಾಲದಲ್ಲಿ ಸೇವೆ ವ್ಯಕ್ತಿಗತ ದಾನದಿಂದ ಹೊರಬಂದು ಸಮಾಜ ಪರಿವರ್ತನೆಯ ಸಾಧನವಾಗಿ ರೂಪುಗೊಂಡಿತು. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಪಾಶ್ಚಾತ್ಯ ಶಿಕ್ಷಣ ಮತ್ತು ಆಲೋಚನೆಗಳ ಪ್ರಭಾವದಿಂದ ಸಮಾಜ ಸೇವೆ ಸಂಘಟಿತ ರೂಪವನ್ನು ಪಡೆಯಿತು. ರಾಜಾ ರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮತ್ತು ಜ್ಯೋತಿಬಾ ಫುಲೆ ಮುಂತಾದ ಸಮಾಜ ಸುಧಾರಕರು ಸತಿ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಲಿಂಗ ಅಸಮಾನತೆ ವಿರುದ್ಧ ಹೋರಾಟ ನಡೆಸಿದರು. ಇದರಿಂದ ಸಮಾಜ ಸೇವೆ ಕೇವಲ ದಾನವಾಗಿರದೆ ಸಾಮಾಜಿಕ ನ್ಯಾಯ ಸಾಧಿಸುವ ಮಾಧ್ಯಮವಾಯಿತು. ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಸಮಾಜ ಸೇವೆಗೆ ಹೊಸ ಅರ್ಥ ನೀಡಿದರು. ಸರ್ವೋದಯ, ಟ್ರಸ್ಟಿಶಿಪ್ ಮತ್ತು ಗ್ರಾಮ ಸ್ವರಾಜ್ ತತ್ವಗಳ ಮೂಲಕ ಅವರ ಸ್ವಾವಲಂಬನೆ ಮತ್ತು ಸ್ವಸಹಾಯದ ಮಹತ್ವವನ್ನು ವಿವರಿಸಿದರು. ಈ ಹಂತದಲ್ಲಿ ಸಮಾಜ ಸೇವೆ ರಾಷ್ಟ್ರ ನಿರ್ಮಾಣದ ಒಂದು ಅವಿಭಾಜ್ಯ ಭಾಗವಾಗಿ ಪರಿಗಣಿಸಲಾಯಿತು. ಸ್ವಾತಂತ್ರ್ಯ ನಂತರದ ಭಾರತವು ಕಲ್ಯಾಣ ರಾಜ್ಯದ ತತ್ವವನ್ನು ಅಳವಡಿಸಿಕೊಂಡಿತು. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಡತನ ನಿವಾರಣೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ವಿಸ್ತರಿಸಿತು. ಆದರೆ ಸರ್ಕಾರದ ಪ್ರಯತ್ನಗಳು ಎಲ್ಲ ಕ್ಷೇತ್ರಗಳಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗದ ಕಾರಣ ಸ್ವಯಂ ಸೇವಾ ಸಂಸ್ಥೆಗಳು ಅಂದರೆ NGOs ಮಹತ್ವದ ಪಾತ್ರ ವಹಿಸಿದವು. ಈ ಸಂಸ್ಥೆಗಳು ಸಮಾಜದ ದುರ್ಬಲ ವರ್ಗಗಳ ಸಬಲೀಕರಣಕ್ಕೆ ಕೆಲಸ ಮಾಡಿತು.
1970ರ ನಂತರ ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಸ್ಪಷ್ಟ ರೂಪವನ್ನು ಪಡೆಯಲು ಆರಂಭಿಸಿತು. ಸಮಾಜ ಸೇವೆ ಮತ್ತು ಉದ್ಯಮಶೀಲತೆಯನ್ನು ಸಂಯೋಜಿಸಿ ಶಾಶ್ವತ ಮತ್ತು ಸ್ವಾವಲಂಬನೆ ಪರಿಹಾರಗಳನ್ನು ಒದಗಿಸುವ ದೃಷ್ಟಿಕೋನ ಮೂಡಿಬಂತು. ಲಾಭಕ್ಕಿಂತ ಸಾಮಾಜಿಕ ಪರಿಣಾಮಕ್ಕೆ ಆದ್ಯತೆ ನೀಡುವ ಉದ್ಯಮಗಳ ಮೂಲಕ ಮಹಿಳಾ ಸಬಲೀಕರಣ, ನವೀಕರಣಶೀಲ ಶಕ್ತಿ ಮತ್ತು ಆಹಾರ ಭದ್ರತೆ ಮುಂತಾದ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆ ಕಂಡುಬಂದಿತು. ಇಂದಿನ ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆ, ತಂತ್ರಜ್ಞಾನ, CSR ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆಯಿಂದ ಮತ್ತಷ್ಟು ಬಲಗೊಂಡಿದೆ. ಸಾಮಾಜಿಕ ಉದ್ಯಮಗಳು ಬಡತನ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡುವಲ್ಲಿ ದೀರ್ಘಕಾಲೀನ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಒದಗಿಸುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಐತಿಹಾಸಿಕ ಅಭಿವೃದ್ಧಿ ಧಾರ್ಮಿಕ ದಾನದಿಂದ ಆರಂಭವಾಗಿ ಸಮಾಜ ಸುಧಾರಣೆ, ರಾಷ್ಟ್ರ ನಿರ್ಮಾಣ ಮತ್ತು ಅಂತಿಮವಾಗಿ ಶಾಶ್ವತ ಸಾಮಾಜಿಕ ಉದ್ಯಮಶೀಲತೆ ಎನ್ನುವ ಹಂತಕ್ಕೆ ತಲುಪಿದೆ. ಇವಾಗ ನಾವು ಭಾರತದಲ್ಲಿ ಉದ್ಯಮಶೀಲತೆಯ ಕುರಿತು ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನೋಡುತ್ತಾ ಹೋಗೋಣ. ಸಾಮಾಜಿಕ ಉದ್ಯಮಶೀಲತೆ ಕೇವಲ ಉದ್ಯಮವಲ್ಲ, ಇದು ಸಮಾಜದಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಶಾಶ್ವತ ಪರಿಹಾರ ನೀಡುವ ಮಾದರಿ. ಸಮಾಜಶಾಸ್ತ್ರದ ದೃಷ್ಟಿಕೋನದಿಂದ ಇದು ಕೇವಲ ಲಾಭ ಕೇಂದ್ರೀಕೃತ ಅಲ್ಲ, ಸಾಮಾಜಿಕ ಬದಲಾವಣೆ, ಸಬಲೀಕರಣ ಮತ್ತು ಶಾಶ್ವತ ಅಭಿವೃದ್ಧಿಯ ಸಾಧನವಾಗಿದೆ. ಇವಾಗ ಪ್ರಮುಖ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನೋಡೋಣ. ಮೊದಲನೆಯದು ಸಂರಚನಾತ್ಮಕ ದೃಷ್ಟಿಕೋನ. ಸಮಾಜದಲ್ಲಿನ ಅಸಮಾನತೆ, ಬಡತನ, ನಿರುದ್ಯೋಗ ಮುಂತಾದ ಸಮಸ್ಯೆಗಳನ್ನು ವ್ಯವಸ್ಥೆಯ ಭಾಗವೆಂದು ನೋಡುವುದು. ಸಾಮಾಜಿಕ ಉದ್ಯಮಶೀಲತೆ ಸಂರಚನಾತ್ಮಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಸಾಧನ. ಉದಾಹರಣೆಗೆ, ಗ್ರಾಮೀಣ ವಲಸೆ ಸಮಸ್ಯೆ, ಸ್ವಸಹಾಯ ಗುಂಪುಗಳ ಮೂಲಕ ಉದ್ಯೋಗ ಒದಗಿಸುವುದು. ಎರಡನೇದು ಕಾರ್ಯಾತ್ಮಕ ದೃಷ್ಟಿಕೋನ. ಸಮಾಜವು ಕಾರ್ಯನಿರ್ವಹಿಸಲು ವಿವಿಧ ಘಟಕಗಳನ್ನು ಹೊಂದಿದೆ. ಸಾಮಾಜಿಕ ಉದ್ಯಮವು ಸಮುದಾಯದ ಭಾಗವನ್ನು ಶಕ್ತಿ ಹೊಂದಿಸುವ, ಸಾಮಾಜಿಕ ಸಮತೋಲನ ರಕ್ಷಿಸುವ ಕಾರ್ಯ ಮಾಡುತ್ತದೆ. ಉದಾಹರಣೆಗೆ, SEWA ಮಹಿಳಾ ಕಾರ್ಮಿಕರಿಗೆ ಸ್ವಾವಲಂಬನೆ ನೀಡುವುದು. ಮೂರನೇದು ಸಂಘರ್ಷ ದೃಷ್ಟಿಕೋನ. ಸಮಾಜದಲ್ಲಿ ವರ್ಗ, ಲಿಂಗ, ಧನ, ಸಂಪತ್ತು ಅಸಮಾನತೆ ಉಂಟು. ಸಾಮಾಜಿಕ ಉದ್ಯಮವು ದುರ್ಬಲ ವರ್ಗದ ಶಕ್ತಿ ಮತ್ತು ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಸಾಧನವಾಗಿದೆ. ಉದಾಹರಣೆಗೆ, ಸಹಕಾರಿ ಚಳವಳಿ ರೈತರ ಲಾಭವನ್ನು ಸಮುದಾಯಕ್ಕೆ ಹಂಚುವ ಮೂಲಕ ಅಸಮಾನತೆ ಕಡಿಮೆ ಮಾಡುತ್ತದೆ. ಇವಾಗ ನಾವು ಪ್ರತೀಕಾತ್ಮಕ ಅಥವಾ ಸಾಂಕೇತಿಕ ದೃಷ್ಟಿಕೋನ ನೋಡೋಣ. ವ್ಯಕ್ತಿಗಳು ಸಮಾಜದಲ್ಲಿ ತಮ್ಮ ಚಟುವಟಿಕೆಗಳಿಂದ ಬದಲಾವಣೆ ತರುತ್ತಾರೆ. ಸಾಮಾಜಿಕ ಉದ್ಯಮವು ಸ್ವಲ್ಪ ಬದಲಾವಣೆಯಿಂದ ದೊಡ್ಡ ಪರಿಣಾಮವನ್ನು ಉಂಟುಮಾಡುತ್ತದೆ. ಉದಾಹರಣೆಗೆ, ಯುವಕರು ಪ್ರಾದೇಶಿಕ ಶಿಕ್ಷಣ ಮತ್ತು ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸಮುದಾಯದ ಮನೋಭಾವ ಬದಲಾಯಿಸುತ್ತಾರೆ. ನೆಕ್ಸ್ಟ್, ಅಭಿವೃದ್ಧಿ ದೃಷ್ಟಿಕೋನ. ಸಾಮಾಜಿಕ ಉದ್ಯಮವು ಸಮುದಾಯ ಸಬಲೀಕರಣ, ಶಾಶ್ವತ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ ಮುಂತಾದ ಗುರಿಗಳನ್ನು ಸಾಧಿಸುತ್ತದೆ. ಉದಾಹರಣೆಗೆ, ಸೌರಶಕ್ತಿ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಶ್ವತ ಬೆಳವಣಿಗೆಯನ್ನು ಒದಗಿಸುತ್ತದೆ. ಒಟ್ಟಾರೆಯಾಗಿ ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆಯನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡುವುದಾದರೆ, ಸಂರಚನಾತ್ಮಕ ದೃಷ್ಟಿಕೋನವು ಸಮಸ್ಯೆಗಳ ಮೂಲವನ್ನು ಗುರುತಿಸಿ ಪರಿಹಾರ ಕೊಡುತ್ತದೆ. ಕಾರ್ಯಾತ್ಮಕ ದೃಷ್ಟಿಕೋನವು ಸಮಾಜದ ಸಮತೋಲನ ಕಾಯ್ದುಕೊಳ್ಳುವ ಸಾಧನವಾಗಿದೆ. ಸಂಘರ್ಷ ದೃಷ್ಟಿಕೋನವು ಅಸಮಾನತೆ ಕಡಿಮೆ ಮಾಡಲು ಶಕ್ತಿ ಒದಗಿಸುವ ಸಾಧನವಾಗಿದೆ. ಪ್ರತೀಕಾತ್ಮಕ ದೃಷ್ಟಿಕೋನವು
ವ್ಯಕ್ತಿಗಳ ಚಟುವಟಿಕೆಗಳಿಂದ ಬದಲಾವಣೆ ಉಂಟು ಮಾಡುತ್ತದೆ. ಅಭಿವೃದ್ಧಿ ದೃಷ್ಟಿಕೋನ ಶಾಶ್ವತ ಸ್ವಾವಲಂಬನೆ ಪರಿಸರ ಸ್ನೇಹಿ ಬೆಳವಣಿಗೆ ಸಾಧಿಸುವ ಮಾರ್ಗವಾಗಿದೆ. ಸಾಮಾಜಿಕ ಉದ್ಯಮಶೀಲತೆಯ ಸ್ವರೂಪ ಮತ್ತು ಮಹತ್ವವನ್ನು ನೋಡೋಣ. ಈಗ ಸ್ವರೂಪವನ್ನು ನೋಡೋಣ. ಸೇವೆ ಮತ್ತು ಉದ್ಯಮಗಳ ಸಂಯೋಜನೆ, ನವೀನ ಆಲೋಚನೆಗಳು, ಸ್ವಾವಲಂಬನೆಗೆ ಒತ್ತು, ಶಾಶ್ವತ ಪರಿಹಾರ, ದುರ್ಬಲ ವರ್ಗಗಳ ಸಬಲೀಕರಣ. ಈಗ ಮಹತ್ವ ನೋಡೋಣ. ಬಡತನ ಮತ್ತು ನಿರುದ್ಯೋಗ ಕಡಿಮೆ ಮಾಡುತ್ತದೆ. ಸಮಾಜದಲ್ಲಿ ಸಮಾನತೆ ಬೆಳೆಸುತ್ತದೆ. ಸ್ವಾವಲಂಬಿ ವ್ಯಕ್ತಿಗಳ ನಿರ್ಮಾಣ, ಶಾಶ್ವತ ಅಭಿವೃದ್ಧಿಗೆ ಸಹಾಯ, ಸಮಾಜ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ. ಈಗ ನೆಕ್ಸ್ಟ್ ಇದರ ಲಕ್ಷಣಗಳನ್ನು ನೋಡೋಣ. ಸಮಾಜ ಹಿತ ಮುಖ್ಯ, ಲಾಭ 2ನೇ ಸ್ಥಾನ, ನವೀನತೆ, ಸ್ವಾವಲಂಬನೆ ಮತ್ತು ಶಾಶ್ವತತೆ. ಇದಿಷ್ಟು ಮೊದಲನೆಯ ಘಟಕದ ವಿವರಣೆ. ಇವಾಗ ನಾವು ಸಾಮಾಜಿಕ ಉದ್ಯಮಶೀಲತೆಗೆ ಪರಿಚಯ ಅನ್ನೋ ಘಟಕದ ಕ್ವಶನ್ಸ್ ನೋಡೋಣ. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಸಾಮಾಜಿಕ ಉದ್ಯಮಶೀಲತೆ ಎಂದರೇನು? ಪ್ರಮುಖ ಪರಿಕಲ್ಪನೆಗಳನ್ನು ವಿವರಿಸಿ. 2. ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಐತಿಹಾಸಿಕ ಬೆಳವಣಿಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇವಾಗ 10 ಮಾರ್ಕ್ಸ್ ಕ್ವಶನ್ ನೋಡೋಣ. ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಮೇಲಿನ ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳನ್ನು ವಿಸ್ತಾರವಾಗಿ ಚರ್ಚಿಸಿ. 2. ಸಾಮಾಜಿಕ ಉದ್ಯಮಶೀಲತೆಯ ವ್ಯಾಖ್ಯಾನ ಮತ್ತು ಪ್ರಮುಖ ಪರಿಕಲ್ಪನೆಗಳನ್ನು ಸೂಕ್ತ ಉದಾಹರಣೆಗಳೊಂದಿಗೆ ವಿಶ್ಲೇಷಿಸಿ. ಇದಿಷ್ಟು ಮೊದಲನೆಯ ಘಟಕದ ವಿವರಣೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.